ಹಾಯ್ ಹಲೋ, ಇವತ್ತು ನಾನು ಕೋಳಿ ಫಾರ್ಮ್ ಅನ್ನು ತೋರಿಸ್ತೇನೆ. ಬನ್ನಿ ಬನ್ನಿ ಹೋಗುವ. ಇದು ನೋಡಿ ನಮ್ಮ ಕೋಳಿ ಫಾರ್ಮ್, ಸಣ್ಣ ಕೋಳಿ ಫಾರ್ಮ್. ಇದರಲ್ಲಿ ಊರಿನ ಕೋಳಿ ಮತ್ತು ಗಿರಿರಾಜ ಕೋಳಿ ಇದೆ. ಇದರಲ್ಲಿ ಬಣ್ಣ ಬಣ್ಣದ ಕೋಳಿಗಳಿವೆ. ಕೆಲವು 2 kg, 1 kg, 3 kg ವರೆಗೆ ದೊಡ್ಡದಾಗಿದೆ. ಕಾಣ್ತಾ ಇದೆ ಅಲ್ಲ, ಬಣ್ಣ ಬಣ್ಣದ ಕೋಳಿಗಳು. ನೋಡಿ ಎಷ್ಟು ಚಂದ. ನಾವು ಫುಡ್ ತಂದಿದ್ದೇವೆ ಅಂತ ನೋಡ್ತಾ ಉಂಟು, ನಮ್ಮ ಹತ್ರ ಮಾತಾಡ್ತಾ ಉಂಟು. ಫುಡ್ ಹಾಕಿ, ನಮಗೆ ಫುಡ್ ಹಾಕಿ. ಕೆಲವು ಮೊಟ್ಟೆ ಇಡ್ಲಿಕ್ಕೆ ಸೌಂಡ್ ಮಾಡ್ತಾ ಉಂಟು, ಕಾ ಕಾ ಕಾ. ಇಲ್ಲೊಂದು ಗೂಡು ಇದೆ ನೋಡಿ, ಕೋಳಿ ಒಳಗೆ ಹೋಗ್ತಾ ಉಂಟು. ಗೂಡೊಳಗೆ ಮೊಟ್ಟೆ ಇರ್ತದೆ ಹಾಗೆ. ಸಂಜೆ ಆಗುವಾಗ ಗೂಡೊಳಗೆ ಹೋಗ್ತದೆ, ಮತ್ತೆ ಬೆಳಿಗ್ಗೆ ನಾವು ಇಲ್ಲಿ ನೋಡಿ ನಮ್ಮ ಕೋಳಿ ನೋಡಿ, ಕೋಳಿ ಫಾರ್ಮ್ ಇಲ್ಲಿದೆ. ಇಲ್ಲಿ ಕೋಳಿಗಳು ನೋಡಿ ಕಾಯ್ತಾ ಉಂಟು ಮಧ್ಯಾಹ್ನದು ತಿನ್ನಲಿಕ್ಕೆ ಹಾಕಲಿಕ್ಕೆ, ಯಾವಾಗ ತರ್ತಾರೆ ಅಂತ ಕಾಯ್ತಾ ಉಂಟು. ಹೆಂಟೆ ಕೋಳಿ ಜಾಸ್ತಿ ಇದೆ, ಮತ್ತೆ ಊರು ಕೋಳಿ ಮತ್ತೆ ಗಿರಿರಾಜ ಇದೆ. ಗಿರಿರಾಜ ಕೆಲವು 1 kg, 2 kg, ಕೆಲವು 3.5 kg ಎಲ್ಲ ಇದೆ ತೂಕ. ಇದನ್ನು ನಾವು ಮಾರಾಟ ಮಾಡ್ತೇವೆ. ಇನ್ನೂ ಹೆಚ್ಚಿತ್ತು, 50-100 ಕೋಳಿ ಏನೋ ಇತ್ತು, ಅದೆಲ್ಲ ಮಾರಾಟ ಮಾಡಿದ್ದೇವೆ. ಇಷ್ಟು ಉಳಿದಿದೆ ಈಗ. ಇದು ನೋಡಿ ಕೋಳಿಯ ಗೂಡು, ಒಂದು ಗೂಡು. ಆ ಗೂಡೊಳಗೆ ಈಗ ನೋಡಿ ಕೋಳಿಗಳು ಹೋಗ್ತಾ ಉಂಟು ಮೊಟ್ಟೆ ಇಡ್ಲಿಕ್ಕೆಲ್ಲ. ಅದರೊಳಗೆ ನೋಡಿ ಒಂದು ಕೋಳಿ ಮೊಟ್ಟೆ ಇಡ್ತಾ ಉಂಟು ನೋಡಿ. ಕೆಲವೆಲ್ಲ ಮೊಟ್ಟೆ ಇಡ್ಲಿಕ್ಕೆ ಹೋಗ್ತಾ ಉಂಟು ಕೋಳಿಗಳು. ಇದೆಲ್ಲ ಮೊಟ್ಟೆ ಇಡ್ಲಿಕ್ಕೆ ಇಲ್ಲಿರೋದು ಗೂಡೊಳಗೆ. ಸಂಜೆ ಆಗುವ ಗೂಡೊಳಗೆ ಹೋಗ್ತದೆ, ಮತ್ತೆ ಬೆಳಿಗ್ಗೆ ನಾವು ಬಿಡ್ತೇವೆ ಇದನ್ನು. ನೋಡಿ ನೋಡಿ ಹುಂಜ ನೋಡಿ, ಹುಂಜ ನೋಡಿ, ಹುಂಜ. ಇದು ದೊಡ್ಡ ಹುಂಜ, ಇದು ಅದು ತಿನ್ನಲಿಕ್ಕೆ ಕರೀತಾ ಉಂಟು. ಬನ್ನಿ ಬನ್ನಿ ಅಂತ. ಇದು ಇನ್ನೊಂದು ಗೂಡು. ಒಂದು ಗೂಡಲ್ಲಿ ನೋಡಿ ಕೋಳಿ ಮರಿಗಳಿವೆ, ಅದನ್ನು ಬಿಡುವುದಿಲ್ಲ. ನಿನ್ನೆ ನಾವು ಕೋಳಿಯ ವಿಡಿಯೋ ತೋರಿಸಿದೆವಲ್ಲ, ಗೂಡಿದೆಲ್ಲ. ಇನ್ನೊಂದು ಗೂಡು ನೋಡಿ ಅಲ್ಲಿ ಇದೆ. ಮತ್ತೆ ಇಲ್ಲಿ ನೋಡಿ ಕೋಳಿಗೆ ನಾವು ಹುಲ್ಲು ಕೂಡ ಹಾಕ್ತೇವೆ, ಹುಲ್ಲು ಸೊಪ್ಪೆಲ್ಲ. ಹುಲ್ಲೆಲ್ಲ ತಿಂತದೆ ಚಂದ ನೋಡಿ. ಇದೆಷ್ಟು ಕಪ್ಪು ಬಣ್ಣ ನೋಡಿ, ಕಡಕನಾಥ ಇರ್ತದಲ್ಲ ಆ ಥರ ಇದೆ ಕೋಳಿ. ಗಿರಿರಾಜ ಕೋಳಿ, ಊರು ಕೋಳಿ ಎಲ್ಲ ಇದೆ. ಅಲ್ಲಿ ಮರಿ ಇದೆ, ಅದೇ ನೀರು ಕುಡಿಯೋದು ನೋಡಿ. ಹುಂಜ ಕೋಳಿ ನೀರು ಕುಡಿಯೋದು. ಅದಕ್ಕೆ ನಾವು ಬಿಸಿ ನೀರೇ ಕೊಡೋದು. ಬಿಸಿ ನೀರು ಪಾತ್ರೆಯಲ್ಲಿ ತುಂಬಿಸಿಟ್ಟಿರ್ತೇವೆ, ಹಾಗೆ ಬಿಸಿ ನೀರನ್ನು ಹಾಕೋದು. ನಿನ್ನೆ ಮರಿ ತೋರಿಸ್ತಿದ್ದೇವಲ್ಲ ನೋಡಿ, ಮರಿ ಒಳಗುಂಟು, ತಿನ್ನಿಗೆ ಹಬ್ಬಿಗೆ ಕೂಗ್ತಾ ಉಂಟು. ಇಲ್ಲೇ ಕೋಳಿ ಗೂಡ ಹತ್ರನೇ ಇಲ್ಲಿ ಜಂಬನೇರಳೆ ಹಣ್ಣಿನ ಗಿಡ ಇದೆ. ಹಣ್ಣು ಎಲ್ಲ ಉದುರಿದ್ರೆ ಅದನ್ನು ಕೋಳಿಗಳೆಲ್ಲ ತಿಂತವೆ, ಗೊತ್ತಾಯ್ತಾ. ಇಲ್ಲಿ ನೋಡಿ ಚೆರಿ ಗಿಡ ಇದೆ, ಚೆರಿ. ಹಲಸಿನ ಹಣ್ಣು ಇದೆ ನೋಡಿ, ಕೋಳಿಗಳು ತಿಂತಾ ಉಂಟು. ಅದು ಹಾಳಾಗ್ಲಿಕ್ಕೆ ಇದೆ. ಹಾಳಂದ್ರೆ ನಾವು ತಿನ್ನಲಿಲ್ಲ, ಅದಕ್ಕೆ ಇಲ್ಲಿ ಕೋಳಿ ಹತ್ರ ಹಾಕಿದ್ದು. ಅದು ಚಂದ ತಿಂತದೆ ಹಲಸಿನ ಹಣ್ಣು. ಇಲ್ಲಿ ಚೆರಿ ಗಿಡದಲ್ಲೆಲ್ಲ ಹಣ್ಣು ಇದ್ರೆ ಅದು ಬಿದ್ದದನ್ನೆಲ್ಲ ತಿಂತದೆ. ಹಣ್ಣು ಇರ್ತದೆ, ಇದು ಕೆಂಪು ಹಣ್ಣಾಗುವ ಕೆಂಪಾಗಿರ್ತದೆ ಚೆರಿ ಹಣ್ಣು. ಇದನ್ನೆಲ್ಲ ಬಿದ್ದಾಗ ತಿಂತದೆ. ನಾವು ಕೋಳಿಗೂಡು ಒಳಗೆ ಇರೋದು, ಮತ್ತು ಇದು ಜಾಗದ ಒಳಗೆ. ಅದಕ್ಕೆ ಸುತ್ತಲೂ ನಾವು ಬಳೆ ಹಾಕಿದ್ದೇವೆ. ಯಾಕೆಂದರೆ ಮುಂಗುಸಿ, ಹಾವು ಮತ್ತು ಗಿಡುಗೆಲ್ಲ ಬರ್ತದೆ, ಅದಕ್ಕೆ ಈ ಕೋಳಿಗೂಡು ಇರುವ ಸುತ್ತಲೂ ನಾವು ಬಳೆ ಹಾಕಿದ್ದೇವೆ. ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ, ಹಾಗೆ ನೋಡಿ ಕೋಳಿಗಳಿಗೆ ಭಾರಿ ಖುಷಿಯಾಗಿದೆ. ನೋಡಿ ಎಷ್ಟು ಚಂದ ಬಿಸಿಲಲ್ಲೆಲ್ಲ ಆಚೆ ಈಚೆ ಹೋಗ್ತಾ ಉಂಟು ಕೋಳಿಗಳೆಲ್ಲ.
ಅದಕ್ಕೆ ನಾವು ಬೆಳಿಗ್ಗೆ ಮತ್ತು ಸಂಜೆ ಮಧ್ಯಾಹ್ನ 3 ಹೊತ್ತು ಫುಡ್ ಹಾಕ್ತೇವೆ. ಬೆಳಿಗ್ಗೆ ಅದಕ್ಕೆ ಕೋಳಿದೆ ಫುಡ್ ಸಿಗ್ತದೆ, ಅದನ್ನು ಹಾಕ್ತೇವೆ. ಮಧ್ಯಾಹ್ನ ಅದಕ್ಕೆ ನಾವು ಅಂಕದ ಕೋಳಿದು ಭತ್ತ ಇರ್ತದೆ, ಭತ್ತನ ಹಾಕ್ತೇವೆ. ಸಂಜೆ ಮತ್ತೆ ವಾಪಸ್ಸು ಫುಡ್ ಹಾಕ್ತೇವೆ. ಧನ್ಯವಾದಗಳು.